ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತು ನಾನು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಿರುವಂತಹ ಒಂದು ಸಂವಾದವನ್ನ ನಿಮ್ಮ ಮುಂದೆ ಹೇಳ್ತೀನಿ, ಒಂದು ಕಥೆಯ ರೂಪದಲ್ಲಿ. ಆ ಸಂವಾದವನ್ನ ಯಾಕೆ ಹೇಳ್ದೆ ಅನ್ನುವಂಥದ್ದು ಈ ಎಪಿಸೋಡ್ನ ಕಡೆಯಲ್ಲಿ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಈ ಸಂವಾದವನ್ನ ನಾವು ಬೈಸೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ನನ್ನ ಹಿಂದಿನ 2 ಎಪಿಸೋಡ್ಗೆ ಯಾರ್ಯಾರು ಪರ್ಸನಲಿ ಒಫೆಂಡ್ ಆಗಿದ್ರು ಅವರಿಗೆ ಆನ್ಸರ್ ಸಿಗಬಹುದು, ಪ್ರೊವೈಡೆಡ್ ದೇ ಹ್ಯಾವ್ ಆನ್ ಓಪನ್ ಮೈಂಡ್. ಹಾಗೆ ಜೀವನದಲ್ಲಿ ಒಂದು ಉತ್ತಮ ಸಮಾಜ ಅನ್ನುವಂಥದ್ದು ನಿರ್ಮಾಣ ಆಗ್ಬೇಕು ಅಂತಂದ್ರೆ ಯಾವ ರೀತಿಯ ವ್ಯಕ್ತಿಯಾಗಿ ಇರಬೇಕು, ಯಾವ ರೀತಿಯ ವ್ಯಕ್ತಿಯಾಗಿ ಇರಲೇಬಾರದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋದು ನಮ್ಗೆ ಸಿಗತ್ತೆ. ಮಹಾಭಾರತದಲ್ಲಿ ಯಾವಾಗ ಕುರುಕ್ಷೇತ್ರ ಯುದ್ಧ ಅನ್ನುವಂಥದ್ದು ಶುರುವಾಗತ್ತೆ, ಅದರಲ್ಲಿ ಇಬ್ಬರು ವ್ಯಕ್ತಿಗಳ ಸಾವು ಅನ್ನುವಂಥದ್ದು ಇವತ್ತಿಗೂ ಕೂಡ ಆ ಕಥೆಯನ್ನ ಕೇಳಿಸ್ಕೊಂಡ್ವಿ, ಇಮ್ಯಾಜಿನ್ ಮಾಡ್ಕೊಂಡ್ವಿ ಅಂತಂದ್ರೂ ಕೂಡ ಮನ್ಸಿಗೆ ನೋವಾಗತ್ತೆ. ಆ ಹ್ಯೂಮನ್ ಎಮೋಷನ್ಸ್ ಅನ್ನೋದೊಂದು ಇರುತ್ತಲ್ಲ. ಸೊ ಅದರಲ್ಲಿ ಯಾವಾಗ ಚಕ್ರವ್ಯೂಹದ ಒಳಗಡೆ ಹೋಗಿ ಆ ಪುಟಾಣಿ ಬಾಲಕನನ್ನ ಕ್ರೂರವಾಗಿ ಕೊಂದ್ಬಿಡ್ತಾರಲ್ಲ, ನಮ್ಮ ಅಭಿಮನ್ಯುವಿನ ಸಾವನ್ನ ಕೇಳಿಸ್ಕೊಂಡ್ರು ಅಥವಾ ಯಾವ್ದಾದ್ರು ಸೀರಿಯಲ್ ಅಲ್ಲಿ ನೋಡಿದ್ರು ಕೂಡ ಇವತ್ತಿಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ಕರ್ಣ ಯಾವ ರೀತಿ ಸಾಯ್ತಾನಲ್ವಾ, ಅದೇ ರೀತಿ ಕರ್ಣನನ್ನ ಯಾವ ರೀತಿ ಸಾಯಿಸು ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾನಲ್ವಾ. ಬಹಳಷ್ಟು ಜನರಿಗೆ ಕೃಷ್ಣನ್ ಬಗ್ಗೆ ಕೋಪ ಇದೆ. ಬೈ ದ ವೇ, ಕೃಷ್ಣ ಕ್ರೂರಿಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ನಾನು ಒಂದು ಎಪಿಸೋಡ್ ಅನ್ನ ಮಾಡಿದೀನಿ, ಥಂಬ್ನೇಲ್ ಅನ್ನ ಕೊಡ್ತಾ ಇದ್ದೀನಿ. ಅದನ್ನ ಒಂದು ಓಪನ್ ಮೈಂಡ್ ಅಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಯಾರು ಕೃಷ್ಣನನ್ನ ಕ್ರೂರಿ ಅಂತ ಅನ್ಕೊಂಡಿದ್ದೀರಾ ಅವರು. ಸೊ ಯಾವಾಗ ಈ ಕರ್ಣನ ರಥ ಅನ್ನುವಂಥದ್ದು ಅಲ್ಲಿ ಸಿಕ್ಕಾಕೊಂಡಿರತ್ತೆ ಒಂದ್ ಕಡೆ ಅರ್ಜುನನ ಬಾಣದಿಂದ, ಆವಾಗ ಶ್ರೀಕೃಷ್ಣ ಪರಮಾತ್ಮ ಬೇರೆಯವರಿಗೆ ನಿರ್ದಯಿ ಅನ್ನುವ ಹಾಗೆ ಕಾಣಿಸ್ಬಹುದು. ಇದೇ ಸರಿಯಾದ ಅವಕಾಶ. ಅವನ ರಥನ ಒಂದು ವೇಳೆ ಅಲ್ಲಿಂದ ಹೊರಗಡೆ ತೆಗೆದ ಅಂತಂದ್ರೆ ಯುದ್ಧ ಅನ್ನುವಂಥದ್ದು ಮತ್ತೆ ಮುಂದುವರಿಯತ್ತೆ. ಪಾರ್ಥ ಅವನನ್ನ ಕೊಲ್ಲು ಅಂತ ಹೇಳ್ತಾನೆ. ಆವಾಗ ಅರ್ಜುನ ಈಸ್ ಅ ಪರ್ಸೋನಿಫಿಕೇಶನ್ ಆಫ್ ಕನ್ಫ್ಯೂಷನ್ಸ್, ಹ್ಯೂಮನ್ ಕನ್ಫ್ಯೂಷನ್ಸ್. ಸಾಮರ್ಥ್ಯ ಇದ್ರೂ ಕೂಡ ಎಲ್ಲಿ ಯಾವಾಗ ಹೇಗೆ ಬಳಸ್ಲಿ ಅನ್ನುವಂಥದ್ದು ಅವನಿಗೆ ಕೆಲವು ಸತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ. ಅದರೆಲ್ಲದರ ಒಂದು ರಿಸಲ್ಟ್ ಅಂತಂದ್ರೆ ನಮ್ಗೆ ಭಗವದ್ಗೀತೆ ಅನ್ನುವಂಥದ್ದು ಇವತ್ತಿಗೂ ನೋಡೋಕೆ, ಓದೋಕೆ, ಹಾಗೆ ನಮ್ಮ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ಲೈಫ್ ಗೈಡ್. ಕೃಷ್ಣ ಆ ಮಾತನ್ನ ಹೇಳಿದಾಗ ಒಂದ್ಸತಿ ಅರ್ಜುನನಿಗೆ ಶಾಕ್ ಆಗತ್ತೆ. ಏನ್ ಹೇಳ್ತಾ ಇದೀಯಾ ಕೃಷ್ಣ, ಇವಾಗ ನಾವು ಮಾಡ್ತಾ ಇರೋದೇ ಧರ್ಮಯುದ್ಧ. ಒಬ್ಬ ಕ್ಷತ್ರಿಯ ಅವನ ರಥವನ್ನ, ಅವನ ಸಾರಥಿ ನಾನ್ ತೆಗೆಯಲ್ಲ, ನೀನ್ ಸೂತಪುತ್ರ, ನಾನು ಇದ್ ಮಾಡಲ್ಲ. ಶಲ್ಯ ಮಹಾರಾಜ ಕರ್ಣನ ಒಬ್ಬ ಸಾರಥಿ ಆಗಿರ್ತಾನೆ, ಅವನಿಗೆ ಕರ್ಣನನ್ನ ಕಂಡ್ರೆ ಆಗೋದಿಲ್ಲ ಶಲ್ಯ ಮಹಾರಾಜನಿಗೆ. ಹಾಗಾಗಿ ರಥವನ್ನ ಹೊರಗಡೆ ತೆಗೆಯೋಕೆ ಸಹಾಯ ಮಾಡೋದಿಲ್ಲ ಕರ್ಣನಿಗೆ, ಅವನು ಸಾರಥಿ ಆಗಿದ್ರೂ ಕೂಡ. ಕರ್ಣನೇ ಅದನ್ನ ತೆಗಿತಾ ಇರೋ ಸಂದರ್ಭದಲ್ಲಿ ಒಂದು ಕ್ಷತ್ರಿಯ ಧರ್ಮವನ್ನ ನೋಡ್ಕೊಂಡಾದ್ರೂ ಕೂಡ ಅವನು ಯುದ್ಧಕ್ಕೆ ರೆಡಿ ಆಗೋವರೆಗೂ ನಾನು ಕಾಯ್ಬೇಕು, ಅದನ್ನ ಬಿಟ್ಟು ಇದನ್ನ ಸಮಯದ ದುರ್ಬಳಕೆ ಮಾಡ್ಕೊಂಡಂಗ ಆಗಲ್ವಾ, ಇದನ್ನ ಧರ್ಮಯುದ್ಧ ಅಂತ ಕರೀತಾರಾ ಅಂತ ಕೇಳ್ತಾನೆ. ಅವಾಗ ಕೃಷ್ಣ ತುಂಬಾ ಕೋಪದಲ್ಲಿ ಮಾತಾಡ್ತಾನೆ, ತುಂಬಾ ಅಫರ್ಮೇಟಿವ್ ಟೋನ್ ಅಲ್ಲಿ ಹೇಳ್ತಾನೆ, ಯಾವ ವ್ಯಕ್ತಿ ಇಡೀ ಜೀವನದಲ್ಲಿ ಅವಕಾಶ ಇದ್ದಾಗೆಲ್ಲ ಅಧರ್ಮವನ್ನೇ ಮಾಡ್ತಾ ಬಂದಿದ್ದಾನೆ, ಧರ್ಮದ ದಾರಿಯನ್ನ ಬಿಟ್ಟು ಇದೀಗ ಈ ಧರ್ಮದ ಯುದ್ಧದಲ್ಲಿ ಅಧರ್ಮದ ಪರವಾಗಿ ನಿಂತಿದ್ದಾನೆ, ಅಂಥ ವ್ಯಕ್ತಿ ಬಗ್ಗೆ ನೀನ್ ಯಾಕೆ ಧರ್ಮದ ಬಗ್ಗೆ ಮಾತಾಡ್ತಿದ್ಯಾ? ಯಾರು ರೂಲ್ಸ್ ಅನ್ನೇ ಫಾಲೋ ಮಾಡಿಲ್ಲ ಜೀವನ ಪೂರ್ತಿ, ಅಂಥವ್ರಿಗೇನ್ ರೂಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಕೃಷ್ಣ ಕೇಳ್ತಾನೆ. ಆವಾಗ ಕರ್ಣಂಗೆ ಆಶ್ಚರ್ಯ ಆಗತ್ತೆ. ಕರ್ಣನಿಗೆ ಎಲ್ಲೋ ಒಂದ್ ಕಡೆ ಕೃಷ್ಣನ ಮೇಲೆ ಗೌರವ ಅನ್ನುವಂಥದ್ದಿರತ್ತೆ. ಆದ್ರೆ ಈ ಮಾತನ್ನ ಕೇಳಿ ಅವನ ಆ ಗೌರವ ಅನ್ನೋದು ಒಂದ್ಸತಿ ಶೇಕ್ ಆಗತ್ತೆ. ಅವನ್ ಕೌಂಟರ್ ಮಾಡ್ತಾನೆ ಕೃಷ್ಣನ ಈ ಮಾತನ್ನ. ಏನ್ ಮಾತಾಡ್ತಿದ್ಯಾ ಕೃಷ್ಣ, ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ನನ್ ಆಗಿರೋದೆಲ್ಲ ಮೋಸನೇ, ಅನ್ಯಾಯನೇ, ನನ್ನ ಜೀವನನೇ ಒಂದು ದೊಡ್ಡ ಅನ್ಯಾಯ. ನಾನು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮಮ್ಮ ನನ್ಗೆ ಏನ್ ಕ್ಲಾರಿಟಿ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಸೂರ್ಯನಿಂದ ಮಂತ್ರಪ್ರಸಾದವನ್ನ ತಗೊಂಡು ಆಮೇಲೆ ಸಮಾಜಕ್ಕೆ ಹೆದರಿ ನನ್ನನ್ನ ಪರಿತ್ಯಾಗ ಮಾಡ್ಬಿಡ್ತಾಳೆ, ನನ್ನನ್ನ ನದಿಯಲ್ಲಿ ತೇಲ್ಬಿಡ್ತಾಳೆ. ನಾನು ಒಂದು ಸೂತ ಕುಟುಂಬವನ್ನ ಸೇರಿ ಅಲ್ಲಿ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿರುವಂತಹ ಎಲ್ಲಾ ಪ್ರದೇಶದಲ್ಲಿ ನನ್ನ ಸೂತಪುತ್ರ ಅಂತ ಕರೀತಾರೆ. ನನ್ನ ಸಾಮರ್ಥ್ಯವನ್ನ ನೋಡದ್ದೆ ಕೇವಲ ನನ್ನ ಜಾತಿಯನ್ನ ತಲೆಯಲ್ಲಿ ಇಟ್ಕೊಂಡು ನನಗೆ ವಿದ್ಯೆಯನ್ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ದ್ರೋಣಾಚಾರ್ಯರು ನನ್ನನ್ನ ರಿಜೆಕ್ಟ್ ಮಾಡ್ತಾರೆ. ಅಲ್ಲಿಂದ ನಾನು ಕಷ್ಟಪಟ್ಟು ನನ್ನ ಸಾಮರ್ಥ್ಯದ ಮೇಲೆ ಪರಶುರಾಮರಿಂದ ವಿದ್ಯೆಯನ್ನ ಕಲಿತ್ರೂ ಕೂಡ ತಾನು ಬ್ರಾಹ್ಮಣ ಅಲ್ಲ,
ಕ್ಷತ್ರಿಯ ಅನ್ನೋದು ಯಾವಾಗ ಪರಶುರಾಮಂಗೆ ಗೊತ್ತಾಗತ್ತೆ ಕರ್ಣನ ಬಗ್ಗೆ, ನಿನ್ನ ಎಲ್ಲಾ ವಿದ್ಯೆ ನಿನಗೆ ಬೇಕಾಗಿರುವಂತಹ ಸಮಯದಲ್ಲಿ ಸಿಗದ್ದೇ ಹೋಗ್ಲಿ, ಅದೆಲ್ಲ ನಿನಗೆ ಮರ್ತು ಹೋಗ್ಲಿ ಅನ್ನೋ ಶಾಪ ನನ್ನ ಗುರು ಪರಶುರಾಮ ನನಗೆ ಕೊಡ್ತಾರೆ. ಆಮೇಲೆ ನಾನು ಎಲ್ಲರ ಮಧ್ಯದಲ್ಲಿ ನನ್ನ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಅದೇ ಸಮಾಜ ನನ್ನ ಜಾತಿಯನ್ನ ತೆಗೆದು ನನ್ನನ್ನ ದೂರುತ್ತೆ. ನನಗೆ ಆ ಸಾಮರ್ಥ್ಯ ಅನ್ನೋದನ್ನ ತೋರ್ಸೋಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲಾ ಸಂದರ್ಭದಲ್ಲೂ ನನ್ನನ್ನ ತುಳಿಯೋಕೆ ನೋಡ್ತಾರೆ. ಇದೆಲ್ಲದರ ಜೊತೆಗೆ ದ್ರೌಪದಿಯ ಸ್ವಯಂವರದಲ್ಲಿ ನಾನು ಹೋಗಿ ಇನ್ನೇನು ಅದರ ಆ ಒಂದು ಕಾಂಪಿಟೇಷನ್ ಅನ್ನ ವಿನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಎದುರುಗಡೆ ದ್ರೌಪದಿ ನನಗೆ ಅವಮಾನ ಮಾಡ್ತಾಳೆ, ನನ್ನ ಜಾತಿಯ ಹೆಸರನ್ನ ತೆಗೆದು. ಇಷ್ಟೆಲ್ಲ ಅವಮಾನ ನಡೆದಿದೆ ನನಗೆ. ಅದು ನನ್ನ ತಾಯಿ ನನ್ನ ಈ ಜನ್ಮದ ಸತ್ಯವನ್ನ ನನಗೆ ಯಾವಾಗ ಹೇಳೋದು ಅಂತಂದ್ರೆ, ಅವಳ 5 ಮಕ್ಕಳನ್ನ ನಾನು ಕೊಲ್ಲಬಾರ್ದು ಯುದ್ಧದಲ್ಲಿ ಅನ್ನುವಂತಹ ಒಂದು ಭಯದಿಂದ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಎಲ್ಲರೂ ನನ್ನನ್ನ ಬಳಸ್ಕೊಳ್ತಾನೆ ಬಂದಿದ್ದಾರೆ ವಿನಃ ಯಾರೂ ಕೂಡ ನನಗೆ ಇವನು ಒಬ್ಬ ಮನುಷ್ಯ, ಇವನಿಗೊಂದು ಸಾಮರ್ಥ್ಯ ಇದೆ, ಇವನಿಗೊಂದು ಶ್ರೇಷ್ಠತೆ ಇದೆ, ಇವನನ್ನ ಗೌರವಯುತವಾಗಿ ಟ್ರೀಟ್ ಮಾಡ್ಬೇಕು ಅಂತ ನೋಡೇ ಇಲ್ಲ. ಆದ್ರೆ ದುರ್ಯೋಧನ ಮಾತ್ರ ನನಗೆ ಒಂದು ದರ್ಜೆಯನ್ನ ಕೊಟ್ಟ, ನನ್ನನ್ನ ರಾಜ ಅಂತ ಘೋಷಣೆ ಮಾಡ್ದ, ನನ್ನನ್ನ ಸ್ನೇಹಿತ ಅಂತ ಕರೆದ. ಹಂಗಿರ್ಬೇಕಿದ್ರೆ ನನ್ನ ಧರ್ಮ ಆ ದುರ್ಯೋಧನನ ಪರವಾಗಿ ನಿಲ್ಲುವಂಥದ್ದೇ ವಿನಃ ಅವನು ಧರ್ಮಿನೇ ಅಧರ್ಮಿನೇ ಅಂತ ನೋಡೋದು ನನಗೆ ಸಂಬಂಧ ಇಲ್ಲ ಇರುವಂತಹ ವಿಚಾರ ಅಂತ ಹೇಳ್ತಾನೆ. ಅಂದ್ರೆ ಕ್ಲಿಯರ್ ಆಗಿ ಕರ್ಣ ಇಲ್ಲಿ ತನ್ನ ಜೀವನ ಪೂರ್ತಿ ತನಗೆ ಮೋಸ, ವಂಚನೆ, ಅನ್ಯಾಯ, ಅನ್ಫೇರ್ನೆಸ್, ಇನ್ಜಸ್ಟಿಸ್ ಇದೆಲ್ಲ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಅವನ ದೃಷ್ಟಿಕೋನದಲ್ಲಿ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾನೆ, ಏನನ್ನ ಇನ್ಜಸ್ಟಿಸ್ ಅಂತ ಕರಿತಾ ಇದೀಯಾ ಕರ್ಣ ನೀನು? ನಾನು ಯಾವುದು ಇನ್ಜಸ್ಟಿಸ್, ನಿಂದೇ ಟೋನಲ್ಲಿ ಇದು ಇನ್ಜಸ್ಟಿಸ್ ಅಂದ್ರೆ, ಅನ್ಫೇರ್ನೆಸ್ ಅಂತಂದ್ರೆ, ಓಕೆ ನಾನು ನನ್ನ ಜೀವನದ ಕಥೆಯನ್ನ ನಿನಗೆ ಹೇಳ್ತೀನಿ. ನೀನು ಹುಟ್ಟಿದ ಮೇಲೆ ನಿನ್ನ ತಾಯಿ ನಿನ್ನನ್ನ ಪರಿತ್ಯಾಗ ಮಾಡಿದ್ಲಲ್ವಾ, ಆದ್ರೆ ನಾನು ಹುಟ್ಟೋದಕ್ಕಿಂತ ಮೊದಲೇ ನನ್ನ ಮಾವ ಕೊಲ್ಲೋಕೆ ನೋಡ್ತಾ ಇದ್ದ. ದೇವಕಿಯ ಹೊಟ್ಟೆ ಒಳಗಡೆ ಇರ್ಬೇಕಿದ್ರೆ ಕಂಸ ಆ 8ನೇ ಮಗು ಹೊರಗಡೆ ಬಂದ ತಕ್ಷಣ ಅದನ್ನ ಕೊಲ್ಲಬೇಕು ಅಂತ ಜೈಲಲ್ಲಿ ಜನರನ್ನ ನಿಯುಕ್ತಿ ಮಾಡಿ ಇಟ್ಟಿರ್ತಾನೆ. ಹುಟ್ಟಾದ್ಮೇಲೆ ಹುಟ್ಟಿದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರೋದು ಜೈಲಿನಲ್ಲಿ. ಆ ಜೈಲಿನಿಂದ ಅವನ ಅಪ್ಪ ಅಮ್ಮ, ಸ್ವಂತ ಅಪ್ಪ ಅಮ್ಮನಿಂದ ದೂರ ಆಗಿ ಗೋಕುಲದಲ್ಲಿ ಬೆಳಿತಾನೆ ನಂದ ಮಹಾರಾಜ ಹಾಗೂ ಯಶೋದಾಳ ಆರೈಕೆಯಲ್ಲಿ. ಆದ್ರೆ ಅಲ್ಲೂ ಕೂಡ ಪೂತನಿ ಇರಬಹುದು, ಅದೆಷ್ಟೋ ಜನ ರಾಕ್ಷಸರನ್ನ ಕಳಿಸ್ತಾನೆ ಕಂಸ ಈ ಮಗುವನ್ನ ಕೊಲ್ಲೋಕೆ. ಅಂದ್ರೆ ಒಂದು 3 ವರ್ಷದ ಒಳಗಡೆ ಹುಟ್ಟು ಮಗು, ನಡೆಯಕ್ಕೂ ಬರ್ತಾ ಇಲ್ಲ ಆ ಮಗುಗೆ, ಆದ್ರೆ ಆ ಮಗುವನ್ನ ಕೊಲ್ಲೋಕೆ ರಾಕ್ಷಸರು ಬರ್ತಾರೆ. ನನ್ನ ಜೀವನದ ಫಸ್ಟ್ 3 ಇಯರ್ಸ್ ಈ ರೀತಿ ಕಳೆದಿದೆ. ಆ ನಂತರದಲ್ಲಿ ಓಕೆ ಈ ಮಗುವಿಗೆ ಇಷ್ಟು ಥ್ರೆಟ್ ಇರೋವಾಗ ಈ ಪ್ರದೇಶವನ್ನೇ ಬಿಟ್ಟು ಹೋಗೋಣ ಅಂತ ಹೇಳಿ ಗೋಕುಲವನ್ನ ಬಿಟ್ಟು ನನ್ನ ಸಾಕಿರುವಂತಹ ತಂದೆ ತಾಯಿ ನನ್ನನ್ನ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನಗೆ ನಮ್ದು ಸಂಗಾತಿ ಸಿಗ್ತಾಳೆ, ನಾನು ಅವಳ ಪ್ರೇಮದಲ್ಲಿ ಇರ್ತೀನಿ. ಅಲ್ಲೂ ಕೂಡ ನಾನೇನ್ ನೆಮ್ಮದಿಯಲ್ಲಿ ಇರ್ಲಿಲ್ಲ. ಆ ಟೈಮಲ್ಲಿ ಯೂಶುವಲ್ ಆಗಿ ಗುರುಕುಲ ಪದ್ಧತಿ ಅನ್ನುವಂಥದ್ದು ನಡೆಯೋ ಸಮಯದಲ್ಲಿ ಎಲ್ರಿಗೂ ಎಜುಕೇಶನ್ ಸಿಗುತ್ತೆ, ಫಾರ್ಮಲ್ ಎಜುಕೇಶನ್ ಅನ್ನೋದಕ್ಕೆ ಕಳಿಸಿರ್ತಾರೆ. ಆದ್ರೆ ನನ್ನ ಹಣೆ ಬರಹದಲ್ಲಿ ಅದು ಕೂಡ ಇರ್ಲಿಲ್ಲ. ಯಾಕೆಂತಂದ್ರೆ ಎವ್ರಿ ಟೈಮ್ ನನಗೆ ನನ್ನ ಜೀವನವನ್ನ ಉಳಿಸ್ಕೊಳ್ಳೋದು, ಜೀವವನ್ನ ಉಳಿಸ್ಕೊಳ್ಳೋದು, ಜೊತೆಗೆ ನನ್ನ ಸುತ್ತಮುತ್ತಲು ಇರುವಂತಹವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ವಿದೌಟ್ ಆರ್ಮಿ, ವಿದೌಟ್ ಎನಿ ಫಾರ್ಮಲ್ ಎಜುಕೇಶನ್, ಯುದ್ಧ ಕಲೆ ಅನ್ನುವಂಥದ್ದನ್ನ ಕಲಿಯೋಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ನನ್ನ ಜೀವನ ಆ ಫೈಟಿಂಗ್ ಅಲ್ಲಿ ಕಳೀತಾ ಇದೆ. ಅದಾದ್ಮೇಲೆ ವೃಂದಾವನದಿಂದ ಮತ್ತೆ ಯಾವಾಗ ಅವನಿಗೊಂದು ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆದಿರುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ, ಅಂತಹ ಸಂದರ್ಭದಲ್ಲಿ ನನಗೆ ಆ ಪ್ಲೇಸನ್ನ ಕೂಡ ಬಿಟ್ಟು ಹೋಗುವಂತಹ ದುರ್ಗತಿ ಎದುರಾಗತ್ತೆ. ಅದು ಕೂಡ ನಾನು ಹೋಗೋದೆಲ್ಲಿಗೆ, ಯಾವ್ದಾದ್ರು ಒಳ್ಳೆ ಕೆಲಸಕ್ಕ ಅಲ್ಲ, ಕಂಸನನ್ನ ಕೊಲ್ಲೋಕೆ. ಕಂಸ ಯಾರು? ನನ್ನ ಸ್ವಂತ ಮಾವ ನನ್ನನ್ನ ಹುಟ್ಟೋಕ್ಕಿಂತ ಮುಂಚೆಯಿಂದ ಇವತ್ತಿನ ದಿನದವರೆಗೂ ಕೂಡ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ. ನಾನು ನನ್ನ ಅಣ್ಣ ಸೇರಿ ಕಂಸ, ಚಾಣೂರ ಹಾಗೂ ಮುಷ್ಟಿಕನನ್ನ ಕೊಲ್ತೀವಿ. ಯಾವ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳು ಆ ಏಜ್ ಅಲ್ಲಿ ಆಟ ಆಡ್ಕೊಂಡಿರ್ತಾರೆ, ನನ್ನ ಹಣೆ ಬರಹದಲ್ಲಿ ರಾಕ್ಷಸರ ಜೊತೆ ಅವರನ್ನ ಕೊಲ್ಲುವಂತಹ ಚಾಲೆಂಜ್ ಅನ್ನೋದನ್ನ ಎದುರಿಸಿದೆ. ಅದಾದ್ಮೇಲೆ ನನಗೆ ಎಜುಕೇಶನ್ ಅನ್ನೋದು ಸಿಕ್ಕಿದ್ದು ಸಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ. ಅದು ಕೂಡ ಡಿಲೇ ಆಗಿ, ಸಾಮಾನ್ಯವಾಗಿ ಈ 4-5 ವರ್ಷದಿಂದ ಗುರುಕುಲಕ್ಕೆ ಹೋಗುವಂತಹ ಮಕ್ಕಳ ಸಮಯದಲ್ಲಿ ನಾನು ಯುದ್ಧದಲ್ಲಿದ್ದೆ.
ನನಗೆ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅನ್ನೋದು ಸಿಕ್ಕಿದ್ದೆ ಒಂದು 12-13 ವರ್ಷದ ನಂತರ. ಅದು ಕೂಡ ಪ್ರಾಣಕ್ಕಿಂತ ಪ್ರೀತಿಸಿದ್ದ ಹುಡುಗಿಯನ್ನ ನಾನು ಬಿಡುವ ಹಾಗೆ ಆಯ್ತು, ನನ್ನ ಜವಾಬ್ದಾರಿ, ಜೀವನದ ಜವಾಬ್ದಾರಿಯಿಂದ. ಇದೆಲ್ಲದರ ನಡುವೆ ಆ ಎಜುಕೇಶನ್ ನಡೀತಾ ಇರೋವಾಗ್ಲೇ ಇಡೀ ಪ್ರಪಂಚದಲ್ಲೇ ಸರ್ವಶಕ್ತ ಅಂತ ಕರೆಸ್ಕೊಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಜರಾಸಂಧ, ಅವನನ್ನ 17 ಬಾರಿ ನಾನು ಸೋಲಿಸಿ ನನ್ನ ಜನರನ್ನ ಕಾಪಾಡಿಕೊಳ್ಳಬೇಕಾದಂತಹ ಚಾಲೆಂಜ್ ನನ್ನ ಎದುರುಗಡೆ ಎದುರಾಯ್ತು. ಅದೆಲ್ಲದ್ರ ನಡುವೆ ಯಾವಾಗ ಸಂದೀಪನಿ ಮಹರ್ಷಿಗಳ ಆಶ್ರಮದಿಂದ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಬರ್ತೀನಿ, ನಾನು ಒಂದು ದೊಡ್ಡ ನಗರವನ್ನ ಕಟ್ಟಲೇಬೇಕಾದಂತಹ ಪರಿಸ್ಥಿತಿ ನನ್ನ ಹೆಗಲ ಮೇಲೆ ಇತ್ತು. ಅಂದ್ರೆ ಈ ಯಂಗ್ ಪೀರಿಯಡ್ ಅಂತ ಏನಿರುತ್ತೆ, ಎಲ್ರೂ ಪ್ರೀತಿ ಪ್ರೇಮ ಮತ್ತೊಂದು ಮರದೊಂದು ಅಂತ ಓಡಾಡೋ ಟೈಮಲ್ಲಿ ನನಗೆ ಒಂದು ದೊಡ್ಡ ನಗರವನ್ನ ನಿರ್ಮಾಣ ಮಾಡಿ ಅದ್ರ ಒಳಗಡೆ ಇರುವಂತಹ ಪ್ರಜೆಗಳ ಜೀವನ ಸುಖಮಯವಾಗಿ ಇರೋ ಹಾಗೆ ನೋಡ್ಕೊಳ್ಳುವಂತಹ ಚಾಲೆಂಜ್ ನನ್ನ ಹೆಗಲ ಮೇಲೆ ಇತ್ತು. ಅದೆಲ್ಲದ್ರ ನಡುವೆ ನನ್ನನ್ನ ಬೇರೆಯವರು ಪ್ರೇಮಿಯ ರೀತಿಯಲ್ಲಿ ನೋಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ರುಕ್ಮಿಣಿ ಇರಬಹುದು, ಸತ್ಯಭಾಮ ಇರಬಹುದು. ನಾನು ನನ್ನ ಇಷ್ಟವನ್ನ, ನನ್ನ ಹೃದಯವನ್ನ ಬಿಟ್ಟು, ರಾಧೆಯನ್ನ ಬಿಟ್ಟು ಇವರ ಇಷ್ಟವನ್ನ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ನಾನು ಅವರೆಲ್ಲರನ್ನ ಮದುವೆ ಆದೆ. ಅವರೆಲ್ಲರಿಗೂ ಕೂಡ ನಾನು ಪ್ರೇಮಿಯಾಗಿದ್ದೆ, ಆದ್ರೆ ನನಗೆ ನನ್ನ ಪ್ರೇಮಿ ಸಿಗಲಿಲ್ಲ. ಇದೆಲ್ಲದರ ಜೊತೆ ಇಷ್ಟೆಲ್ಲ ಆದ್ಮೇಲಾದ್ರೂ ನನ್ನ ಜೀವನ ಏನಾದ್ರೂ ಸ್ಮೂತ್ ಆಗಿ ನಡೀತಾ, ಮದುವೆ ಆಯ್ತು, ಒಂದು ಮಗ ಹುಟ್ಟಿದಾನೆ, ಈಗಾದ್ರೂ ನಾನು ನೆಮ್ಮದಿಯಲ್ಲಿದ್ನ? ಇಲ್ಲ. ಪಾಂಡವರಿಗೆ ನನ್ನ ಅಗತ್ಯ ಅನ್ನುವಂಥದ್ದು ಬಿತ್ತು. ಕುಂತಿ ಕೃಷ್ಣನಿಗೆ ಅತ್ತೆ, ಅವಳ ಕರೆಗೆ ಹೋಗೊಟ್ಟು ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ವರ್ಲ್ಡ್ ವಾರ್ ಅನ್ನೋದು ನಡೀತಾ ಇದೆ. ಆದ್ರೆ ಈ ವಾರ್ನ ಔಟ್ಕಮ್ ಏನಾದ್ರೂ ಕೂಡ ನನಗ್ ಲಾಭ ಇಲ್ಲ. ಒಂದು ವೇಳೆ ದುರ್ಯೋಧನ ಏನಾದ್ರೂ ಈ ಯುದ್ಧವನ್ನ ಗೆದ್ದ ಅಂತಂದ್ರೆ ಅದರ ಕ್ರೆಡಿಟ್ ನಿನಗ್ ಸಿಗತ್ತೆ ಕರ್ಣ. ಆದ್ರೆ ಈ ಯುದ್ಧದಲ್ಲಿ ಯಾರೇ ಗೆದ್ರೂ ಕೂಡ ನನಗೇನೂ ಸಿಗೋದಿಲ್ಲ. ಟೋಟಲ್ ಡಿಸ್ಟ್ರಕ್ಷನ್. ಯಾವ ಜಗತ್ತನ್ನ ನಾನು ಪರಿಪಾಲನೆ ಮಾಡುವಂತಹ ಜವಾಬ್ದಾರಿಯನ್ನ ಹೊಂದ್ಕೊಂಡಿದ್ದೀನಿ, ಅದರ ವಿರುದ್ಧ ಆಗಿರುವಂತಹ ಪರಿಣಾಮಕ್ಕೆ ನಾನು ಸಿದ್ಧನಾಗಿ ನಿಂತಿದ್ದೀನಿ. ಅದ್ರ ಜೊತೆಗೆ ಫ್ಯೂಚರ್ ಅನ್ನು ಪ್ರಿಡಿಕ್ಟ್ ಮಾಡಿ ಹೇಳ್ತಾನೆ ಕೃಷ್ಣ. ಇಷ್ಟೆಲ್ಲ ಕ್ರೆಡಿಟ್ ಕೊಡೋದ್ರೂ ಪರವಾಗಿರ್ಲಿಲ್ಲ ಕರ್ಣ, ಇದಾದ್ಮೇಲೆ ನನಗೆ ನನ್ನ ವಂಶವೇ ನಾಶವಾಗಿ ಹೋಗ್ಲಿ ಅನ್ನುವಂತಹ ಒಂದು ಮಹಾಶಾಪ ಅನ್ನೋದು ಕಾಯ್ತಾ ಇದೆ, ಗಾಂಧಾರಿಯ ಶಾಪ. ಇದೆಲ್ಲದನ್ನ ಹೇಳ್ತಾನೆ ಕೃಷ್ಣ. ನನ್ನ ಜೀವನದಲ್ಲಿ ಹುಟ್ಟೋಕ್ಕಿಂತ ಮೊದಲು ಸತ್ತ ಮೇಲೂ ಕೂಡ ನನ್ನ ವಂಶ ಉಳಿಯದೇ ಇರುವಂತಹ ಬ್ಯಾಡ್ ಲಕ್ನ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಅಂಡ್ ಯು ಕಾಲ್ ಯುವರ್ ಲೈಫ್ ಆಸ್ ಇನ್ಜಸ್ಟಿಸ್. ನಿನಗೆ ಯಾರು ಕೊಟ್ರು ಈ ವಿಕ್ಟಿಮ್ ಕಾರ್ಡನ್ನ ಅಂತ ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಂದು ಸತಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾಗಿಂದ ಸಾಯೋವರೆಗಿನ ಅವನ ಜೀವನವನ್ನ, ಅವನ ಹಿಂದಿನ ಅವತಾರ ಶ್ರೀರಾಮನನ್ನ, ಇವ್ರು ಎಲ್ರನ್ನ ನಾವ್ ಯಾಕೆ ದೇವ್ರು ಅಂತ ಪೂಜೆ ಮಾಡ್ತೀವಿ ಅಂತಂದ್ರೆ, ಮಹಾಪುರುಷ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವ್ರ ಜೀವನ ಸ್ಮೂತ್ ಆಗಿರ್ಲೇ ಇಲ್ಲ. ಮಹಾರಾಜರಾಗಿರ್ಲಿ, ಮತ್ತೊಂದಾಗಿರ್ಲಿ, ಮರದೊಂದಾಗಿರ್ಲಿ, ಏನೇ ಆಗಿದ್ರು ಕೂಡ ಸಾಮಾನ್ಯ ಜನರ ಜೀವನದಲ್ಲಿ ಇರದ್ದೇ ಇರುವಷ್ಟು ಚಾಲೆಂಜಸ್ ಅವರ ಜೀವನದಲ್ಲಿ ಇತ್ತು. ಆದ್ರೆ ಅದನ್ನ ಮೀರಿ ಹೇಗೆ ಬದುಕಬೇಕು ಅನ್ನೋದನ್ನ ಅವರು ತೋರಿಸಿಕೊಟ್ರು. ಅದಕ್ಕೆ ಅವರನ್ನ ನಾವು ದೇವರು ಅಂತ ಕರೆಯೋದು. ಕರ್ಣ ಏನ್ ಹೇಳ್ದ ಅಲ್ಲ, ನನ್ನನ್ನ ರಿಜೆಕ್ಟ್ ಮಾಡಿದ್ರು, ನನ್ಗೆ ಅವಮಾನ ಮಾಡಿದ್ರು, ಮತ್ತೊಂದ್ ಮಾಡಿದ್ರು, ಮರ್ದೊಂದ್ ಮಾಡಿದ್ರು, ಅದೆಲ್ಲ ಮಾಡಿದ್ರು ಕೂಡ ಅವನತ್ರ ಒಂದು ಸಾಮರ್ಥ್ಯ ಅನ್ನುವಂಥದ್ದಿತ್ತಲ್ವಾ. ಆ ಸಾಮರ್ಥ್ಯದ ಆಧಾರವನ್ನ ಧರ್ಮದ ದಾರಿಯಲ್ಲಿ ಅವನು ಇಟ್ಟಿದ್ದ ಅಂತಂದ್ರೆ ಕರ್ಣ ಇವತ್ತು ಬೇರೆ ವ್ಯಕ್ತಿಯಾಗಿ ಗುರುತಿಸಿಕೊಳ್ತಾ ಇದ್ದ. ಆದ್ರೆ ಅವರ ಪರ್ಸನಲ್ ಅಜೆಂಡಾ ಅನ್ನುವಂಥದ್ದು, ಆ ವಿಕ್ಟಿಮ್ ಕಾರ್ಡ್ನ ಲೈಸೆನ್ಸ್ ಅನ್ನುವಂಥದ್ದಿದೆ ಅಲ್ಲ, ಇವತ್ತಿಗೂ ಕೂಡ ಕರ್ಣ, ಅವನ ವ್ಯಕ್ತಿತ್ವ ದಟ್ ಇಸ್ ಕ್ವೆಶ್ಚನೆಬಲ್. ಆದ್ರೆ ಜನರಿಗೆ ಈ ಯಾವ ಒಂದು ಪರ್ಸೆಪ್ಷನ್ ಇಂದ ಕರ್ಣ ದುರಂತ ನಾಯಕ, ಅವನಿಗೆ ಮೋಸ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನೋದು ಐ ಹ್ಯಾವ್ ನೋ ಐಡಿಯಾ. ಎಟ್ ದ ಸೇಮ್ ಟೈಮ್ ಶ್ರೀ ಕೃಷ್ಣ ಪರಮಾತ್ಮ ಕರ್ಣನಿಗೆ ಆ ಮಾತನ್ನ ಹೇಳ್ತಾ ಎಂಡ್ ಮಾಡ್ತಾನೆ. ಜೀವನ ಯಾರಿಗೂ ಕೂಡ ಸುಲಭ ಅಲ್ಲ, ಯಾರಿಗೂ ಅಲ್ಲ, ನನಗೂ ಅಲ್ಲ, ನಿನಗೂ ಅಲ್ಲ, ದುರ್ಯೋಧನಂಗೂ ಅಲ್ಲ, ಅರ್ಜುನಂಗೂ ಅಲ್ಲ, ಯುಧಿಷ್ಠರಂಗೂ ಅಲ್ಲ, ದ್ರೌಪದಿಗೂ ಅಲ್ಲ. ಯಾರ ಜೀವನ ಕೂಡ ಸುಲಭವಾಗಿ ಇರೋದಿಲ್ಲ. ಹುಟ್ಟು ಅನ್ನೋದೇ ಒಂದು ಪೇನ್, ಸ್ಟ್ರಗಲ್. ಆದ್ರೆ ನೀನು ಆ ಪೇನನ್ನ ಎಷ್ಟು ಸಮರ್ಥವಾಗಿ ನಿಭಾಯಿಸ್ತೀಯ. ನನ್ನ ಜೀವನದಲ್ಲಿ ಏನೇ ಅನ್ಫೇರ್ನೆಸ್ ಇದ್ರೂ ಕೂಡ, ನನಗೇನೇ ಮೋಸ ಆದ್ರೂ ಕೂಡ, ನನಗೇನೇ ಅನ್ಯಾಯ ಆದ್ರೂ ಕೂಡ ನಾನು ಅದನ್ನ ಬೇರೆಯವರಿಗೆ ಮಾಡಲ್ಲ. ನನ್ನ ಕಣ್ಣ ಮುಂದೆ ಅದು ನಡೀತಾ ಇದ್ರೆ ನಾನು ಮಾಡಕ್ ಬಿಡಲ್ಲ ಬೇರೆಯವರಿಗೆ ಅನ್ನುವಂಥದ್ದಿದೆ ಅಲ್ಲ, ದಟ್ ಈಸ್ ವಾಟ್ ಮೇಕ್ಸ್ ಯುವರ್ ಲೈಫ್ ರೈಟ್.
ನಿನ್ನ ಜೀವನದಲ್ಲಿ ನಿನಗೆ ಮೋಸ ಆಗಿದೆ, ಅದಕ್ಕೋಸ್ಕರ ನೀನ್ ಇಡೀ ಸಮಾಜಕ್ಕೆ ದ್ರೋಹ ಮಾಡ್ತೀಯ ಅನ್ನುವಂತಹ ಲೈಸೆನ್ಸ್ ಹಿಡ್ಕೊಂಡು ಓಡಾಡಕ್ ನಿಂಗೆ ಯಾರು ಹೇಳಿಲ್ಲ. ಇದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಸೊ ಒಬ್ಬ ಹೀರೋ, ಒಬ್ಬ ವಿಲನ್, ಇಬ್ಬರಿಗೂ ತುಂಬಾ ಡಿಫ್ರೆನ್ಸ್ ಇಲ್ಲ. ಸಾಮಾನ್ಯವಾಗಿ ನಾವು ಸಿನಿಮಾನೇ ಎಕ್ಸಾಂಪಲ್ ತಗೊಂಡ್ರೆ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಇದೆಲ್ಲ ಅಟ್ರಿಬ್ಯೂಷನ್ ಅನ್ನೋದು ಸೇಮ್ ಇರುತ್ತೆ, ಇಬ್ರು ಓವರ್ ಆಂಬಿಷಿಯಸ್ ಆಗಿರ್ತಾರೆ. ಆದ್ರೆ ಒಬ್ಬ ಹೀರೋ ಮತ್ತೆ ವಿಲನ್ ಹೇಗೆ ಸಪರೇಟ್ ಆಗಿ ನಿಲ್ತಾರೆ ಅಂತಂದ್ರೆ, ಹೀರೋ ನನ್ನ ಜೀವನದಲ್ಲಿ ನಂಗೆ ಏನೇನ್ ಚಾಲೆಂಜ್ ಆಗಿದೆ, ಏನೇನ್ ಮೋಸ ಆಗಿದೆ, ದ್ರೋಹ ಆಗಿದೆ, ಯಾವತ್ತೂ ಕೂಡ ನಾನು ಅದನ್ನ ಈ ಸಮಾಜಕ್ಕೆ ಮಾಡಕ್ ಬಿಡಲ್ಲ, ನಾನು ಈ ಸಮಾಜವನ್ನ ಅದರಿಂದ ಸುಧಾರಣೆ ಮಾಡೋಕ್ ಪ್ರಯತ್ನ ಪಡ್ತೀನಿ ಅನ್ನುವಂತಹ ಮೈಂಡ್ ಸೆಟ್ ಇಂದ ಹೋರಾಡ್ತಾರೆ. ಆದ್ರೆ ವಿಲನ್, ನನಗ್ ಮೋಸ ಆಗಿದೆ, ನನಗ್ ಕಷ್ಟ ಆಗಿದೆ, ನಾನು ಬೇರೆಯವರಿಗೂ ಕಷ್ಟ ಕೊಡ್ತೀನಿ ಅನ್ನುವಂತಹ ಲೈಸೆನ್ಸ್ ಕಾರ್ಡ್ ನನ್ನ ಹತ್ರ ಇದೆ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ದಿಸ್ ಇಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅ ಹೀರೋ ಅಂಡ್ ಅ ವಿಲನ್. ಯಾರ್ಯಾರು ಲಾಸ್ಟ್ 2 ಕರ್ಣನ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಪರ್ಸನಲಿ ಅಫೆಂಡ್ ಆಗ್ಬಿಟ್ಟಿದ್ರಲ್ಲ, ಅಂಡ್ ಇನ್ಫ್ಯಾಕ್ಟ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾನೆ, ಈ ಪ್ರಪಂಚದಲ್ಲಿ ನಡೆಯುವಂತಹ ಅಂದ್ರೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂತಂದ್ರೂ ದಾಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ವಿಲ್, ನಾನು ಡಿಸೈಡ್ ಮಾಡ್ತೀನಿ ಅಂದ್ಮೇಲೆ ಕರ್ಣನ ಈ ವ್ಯಕ್ತಿತ್ವ ಅನ್ನುವಂಥದ್ದು, ಅವನ ಈ ಪಾಪ, ಇದೆಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಅಲ್ವಾ ಅಂತ ಹೇಳಿದ್ರು. ಶ್ರೀಕೃಷ್ಣ ಪರಮಾತ್ಮನ ಅಂಶ ಅಂದ್ರೆ ಆ ಭಗವಂತನ ಅಂಶ ಅರ್ಜುನನಲ್ಲೂ ಇತ್ತು, ಕರ್ಣನಲ್ಲೂ ಇತ್ತು. ಆದ್ರೆ ಏನು ಕರ್ಮ ಅನ್ನುವಂಥದ್ದನ್ನ ಆ ಆತ್ಮ ಚೂಸ್ ಮಾಡುತ್ತಲ್ವಾ, ಇಂಡಿವಿಜುವಲ್ ಆತ್ಮ, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಮೇಕ್ ಆಲ್ ದ ಡಿಫ್ರೆನ್ಸ್. ನಾನೇನು ಮಾಡ್ತಾ ಇಲ್ಲ, ಭಗವಂತ ಮಾಡ್ತಿದ್ದಾನೆ, ಒಳ್ಳೆ ಕೆಲ್ಸನೇ ಮಾಡ್ಬೋದಲ್ಲ, ಎಲ್ಲ ಕೆಟ್ಟ ಕೆಲಸ ಮಾಡ್ಬಿಟ್ಟು ನಾನ್ ಮಾಡ್ತಿರೋದಲ್ಲ, ದೇವ್ರು ಮಾಡ್ತಿರೋದು. How you respond to any action is your karma. ಈ ಜೀವನ ಅನ್ನುವಂಥದ್ದು ಆ ಭಗವಂತನ ಒಂದು ಅಪಾರ್ಚುನಿಟಿ, ನನ್ಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಾನೆ. ಐ ಆಮ್ ಗಿವಿಂಗ್ ಯು ಅ ಲೈಫ್. ನೀನ್ ಹೆಂಗ್ ಬಳಸ್ಕೊಳ್ತೀಯಾ, ನೀನೇನ್ ಅದನ್ನ ಮಾಡ್ತೀಯಾ, ಅದರಿಂದ ನಿನ್ನ ಆತ್ಮನ ಉದ್ಧಾರ ಮಾಡ್ಕೊಳ್ಳೋ ಕೆಲಸ ಮಾಡ್ತೀಯಾ ಅಥವಾ ಅದನ್ನ ಇನ್ನೂ ಡೌನ್ಗ್ರೇಡ್ ಮಾಡ್ತೀಯಾ, ಅದೆಲ್ಲವೂ ನನ್ನ ಕರ್ಮಕ್ಕೆ ಬಿಟ್ಟಿದ್ದು. ಭಗವಾನ್ ಹ್ಯಾಸ್ ನೋ ರೋಲ್ಸ್ ಟು ಪ್ಲೇ. ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಅವನ ಒಂದು ಆ ಎನರ್ಜಿ ಅನ್ನೋದು ಆಡಪ್ ಆಗ್ತಾ ಹೋಗುತ್ತೆ. ಇಲ್ಲ ನಾನು ಕೆಟ್ಟ ಕೆಲಸ ಮಾಡ್ತೀನಿ, ನಾನು ವಿಕ್ಟಿಮ್, ನನ್ನ ಜೀವನದಲ್ಲಿ ಕೆಟ್ಟದ್ದಾಗ್ಬಿಟ್ಟಿದೆ, ಹಾಗಾಗಿ ನಾನು ಸಮಾಜಕ್ಕೆಲ್ಲ ಕೆಟ್ಟದ್ದೇ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಕೊಂಡು ಸಮಾಜದ ದ್ರೋಹಿಯಾಗಿ ನಾನು ಕೆಲಸ ಮಾಡ್ಬಿಟ್ಟು ಭಗವಂತನ ಹೆಸರನ್ನ ಹೇಳ್ತೀನಿ ಅಂತಂದ್ರೆ ಆ ಕಾಂಪನ್ಸೇಷನ್ ಸಿಗಲ್ಲ. ಸೊ ಕರ್ಣನ ವಿಕ್ಟಿಮ್ ಕಾರ್ಡ್ ಅನ್ನೋದಿದೆ ಅಲ್ವಾ, ದಟ್ಸ್ ನಾಟ್ ವ್ಯಾಲಿಡ್. ಜೀವನ ಎಷ್ಟೇ ಕಷ್ಟ ಕೊಡ್ಲಿ, ಜೀವನದಲ್ಲಿ ಏನೇ ಚಾಲೆಂಜಸ್ ಬರಲಿ, ಯು ವಿಲ್ ಮೇಕ್ ಶೋರ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ರಿಪೀಟ್ ದ್ಯಾಟ್ ಟು ದ ಸೊಸೈಟಿ. ನನ್ನ ಸಮಸ್ಯೆ ಆಗಿರ್ಬೇಕೇ ವಿನಃ ಸಮಾಜಕ್ಕೆ ಸಮಸ್ಯೆ ಆಗ್ಬಾರ್ದು. ನಾನು ಕರ್ಣ ಮಾಡಿದ್ದೇನು ಅಂತಂದ್ರೆ, ಸಮಾಜ ನನಗೆ ದ್ರೋಹ ಮಾಡಿದೆ, ಹಾಗಾಗಿ ಯಾರು ನನಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ರೋ ಅವರ ಸಲುವಾಗಿ ನಿಲ್ತೀನಿ, ಅವನು ಅಧರ್ಮಿ ಆಗಿದ್ರು ಪರವಾಗಿಲ್ಲ. ಆ ಒಂದು ಆಟಿಟ್ಯೂಡ್ ಇಂದ ದುರ್ಯೋಧನನ ದುರಂತ ಅಂತ್ಯಕ್ಕೂ ಕರ್ಣ ಒನ್ ಆರ್ ದ ಅದರ್ ವೇ ಹೀಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಯಾಕೆಂತಂದ್ರೆ ದುರ್ಯೋಧನ್ಗೆ ದೊಡ್ಡ ಶಕ್ತಿ ಅಂತಂದ್ರೆ ಕರ್ಣ ಆಗಿರ್ತಾನೆ. ಒಂದು ವೇಳೆ ಕರ್ಣ ಬ್ಯಾಕ್ ಸ್ಟೆಪ್ ಅನ್ನ ತಗೊಂಡಿದ್ದ ಅಂತಂದ್ರೆ ದುರ್ಯೋಧನನ ಅಡಾಸಿಟಿ ಅಷ್ಟು ಜಾಸ್ತಿ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾರು ಕರ್ಣನ್ ಬಗ್ಗೆ ಏನಾದ್ರು ಮಾತಾಡೋ ತಕ್ಷಣ ನಿಮ್ಗೆ ಹೊಟ್ಟೆ ಕಿಚ್ಚು, ಕರ್ಣನ್ ಕಂಡ್ರೆ ದ್ವೇಷ, ನಿಮ್ಗೆ ಮತ್ತೊಂದು ಮರದೊಂದು ಹೇಳ್ತೀರಾ. ನನಗೇನಕ್ಕೆ ದ್ವೇಷ ಕರ್ಣನ್ ಬಗ್ಗೆ? ಬಟ್ ಕರ್ಣ ಇಸ್ ಮೈ ರೋಲ್ ಮಾಡೆಲ್ ಫಾರ್ ಹೌ ನಾಟ್ ಟು ಬಿ ಇನ್ ಲೈಫ್. ಕೃಷ್ಣ ಇಸ್ ಮೈ ರೋಲ್ ಮಾಡೆಲ್ ಫಾರ್ ಹೌ ಯು ಶುಡ್ ಬಿ ಇನ್ ಯೋರ್ ಲೈಫ್. ಅದೆಷ್ಟೇ ಕಷ್ಟ ಬರಲಿ, ಅದೆಷ್ಟೇ ಪೇನ್ ಇರಲಿ, ಅದೇನೇ ಸಿಗದ್ದೇ ಇರಲಿ, ಕೃಷ್ಣನನ್ನ ಯೋಗಿ ಅಂತ ಕರೀತಾರೆ, ಸಕಲ ಕಲಾ ವಲ್ಲಭ ಅಂತ ಕರೀತಾರೆ. ಯಾಕೆ? ಜೀವನದಲ್ಲಿ ಅದೆಷ್ಟೇ ಸ್ಕೇರ್ಸಿಟಿ ಇದ್ರೂ ಕೂಡ ಅವನು ಪೂರ್ಣ ಅವತಾರ, ಅವನಿಗೆಲ್ಲ ಕಲೆ ಗೊತ್ತು. ಹೀಸ್ ಅ ಗುಡ್ ಪರ್ಸನ್ ಓನ್ಲಿ ಟು ಗುಡ್ ಪೀಪಲ್. ಬ್ಯಾಡ್ ಮಾಡೋರ್ಗೆ ಹೀಸ್ ದೇರ್ ಡ್ಯಾಡ್. ಕೃಷ್ಣ ಇವತ್ತಿನ ಟೈಮ್ಗೆ ವೆರಿ ರಿಲೆವೆಂಟ್ ಪರ್ಸಾನಿಫಿಕೇಶನ್. ಇನ್ ಕೆಲವು ಜನ ಹೇಳ್ಬಹುದು, ಓ ಕೃಷ್ಣ ಅದೆಲ್ಲ ಮಾಡ್ದ ಏನಕ್ಕೆ ಅಂತಂದ್ರೆ ಅವನು ದೇವರ ಅವತಾರ ಆಗಿದ್ದ. ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲರೂ ಕೂಡ ದೇವರ ಅಂಶನೇ. ನಾವೆಲ್ಲರೂ ಕೂಡ ಕೃಷ್ಣನಿಗೆ ಆ ರಿಯಲೈಸೇಷನ್ ಇತ್ತು, ನಮಗೆ ಸದ್ಯಕ್ಕಿಲ್ಲ ಅನ್ನೋದನ್ನ ಬಿಟ್ರೆ, ಕೃಷ್ಣಗೇನೋ ಎಕ್ಸ್ಟ್ರಾ ಪವರ್ ಇದ್ ಬಂದಿದ್ದ,
ಅವನು ಮನುಷ್ಯಾಗೆ ಹುಟ್ಟು ಬಂದ ಅಲ್ಲ, ಅದೇ ತಾಯಿ ಗರ್ಭದಲ್ಲಿ ಜನಿಸಿ ಬಂದ ಅಲ್ಲ, ಅದೇ ಎಲ್ಲ ಕಷ್ಟವನ್ನ ಅನುಭವಿಸ್ದ ಅಲ್ಲ. ಅಂದಮೇಲೆ ಕೃಷ್ಣ ಅವತಾರವೆತ್ತು ಬಂದಿರುವಾಗ ಹಿ ಈಸ್ ಆನ್ ಇಕ್ವಿವ್ಯಾಲೆಂಟ್ ಹ್ಯೂಮನ್ ಬೀಯಿಂಗ್. ಅವನನ್ನ ದೇವರು ಅವತಾರ ಅಂತ ಯಾಕೆ ಪೂಜೆ ಮಾಡ್ತೀವಿ ಅಂತಂದ್ರೆ, ಅವನು ಮನುಷ್ಯನ ಪ್ರಯತ್ನಕ್ಕೂ ಮೀರಿರುವಂತಹ ಪ್ರಯತ್ನವನ್ನ ಮಾಡಿ ಎಷ್ಟೋ ಜನರ ಜೀವನವನ್ನ ಸುಧಾರಣೆ ಮಾಡ್ದ, ಇಡೀ ಪ್ರಪಂಚವನ್ನ ಉದ್ಧರಿಸಿ ಹೋದ. ಹಾಗಾಗಿ ದೇವ್ರಿಗೂ ಮನುಷ್ಯಂಗೂ ಇಷ್ಟೇ ಡಿಫ್ರೆನ್ಸ್, ಒಬ್ಬ ಹೀರೋಗೂ ಒಬ್ಬ ವಿಲನ್ಗೂ ಇಷ್ಟೇ ಡಿಫ್ರೆನ್ಸ್, ಹೇಗೆ ಇರಬೇಕು ಲೈಫಲ್ಲಿ ಹೇಗಿರಬಾರ್ದು ಅನ್ನೋದಕ್ಕೆ ಇಷ್ಟೇ ಡಿಫ್ರೆನ್ಸ್. ಯಾರು ಕರ್ಣನಿಗೆ ಸಂಬಂಧಪಟ್ಟ ಈ ಪ್ರೀವಿಯಸ್ 2 ಎಪಿಸೋಡನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಥಂಬ್ನೇಲ್ ಅನ್ನ ಕೊಡ್ತಾ ಇದ್ದೀನಿ. ಹಾಗೆ ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ಲೇ ಲಿಸ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಕೃಷ್ಣನನ್ನ ಅರ್ಥ ಮಾಡ್ಕೊಂಡಷ್ಟು ಕೂಡ ಕಡಿಮೆ, ಬಟ್ ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಲೈಫ್ ಅಷ್ಟು ಅರ್ಥ ಆಗೋಗುತ್ತೆ. ಕೃಷ್ಣ ಅಂತ ಒಬ್ಬ ಮಹಾನ್ ಲೈಫ್ ಗುರು. ನನ್ ಪಾಲಿಗಂತೂ ಕೃಷ್ಣ ಇಸ್ ಮೈ ಗುರು. ಹಾಗಾಗಿ ದಯವಿಟ್ಟು ಅದೆಲ್ಲವನ್ನ ಚೆಕ್ ಮಾಡಿ, ಹಾಗೆ ನಿಮ್ಮವರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.